ದೇಶದ್ರೋಹಿಗಳನ್ನ ಗುಂಡಿಟ್ಟು ಕೊಲ್ಲುವುದಕ್ಕೆ ಕಾನೂನು ಬರಬೇಕು. ನನ್ನ ಹೇಳಿಕೆಗೆ ನಾನು ಈಗಲೂ ಕೂಡ ಬದ್ಧ ಅಂತ ಮತ್ತೆ ಕೆಎಸ್ ಈಶ್ವರಪ್ಪನವರು ಪುನರುಚ್ಚಾರ ಮಾಡಿದ್ದಾರೆ. ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಒಂದು ದೇಶ ಅಂತ ಹೇಳ್ತಾರೆ. ಈಶ್ವರಪ್ಪನವರು ಕೊಟ್ಟಂತಹ ಹೇಳಿಕೆಗೆ ಒಂದಷ್ಟು ಚರ್ಚೆ ಆಗ್ತಾ ಇದ್ದಂತೆ ಮತ್ತೆ ಅವರ ಹೇಳಿಕೆಯನ್ನು ಅವರೇ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಒಂದು ದೇಶ ಅಂತ ಹೇಳ್ತಾರೆ. ವಿಭಜನೆಯಾದ್ರೆ ಖರ್ಗೆ ಯಾವ ಭಾಗದ ಕಾಂಗ್ರೆಸ್ ಅಧ್ಯಕ್ಷ ಆಗ್ತಾರೆ? ಹಾಗಾದ್ರೆ ನನ್ನ ಮಗನ ಟಿಕೆಟ್ಗಾಗಿ ಈ ಹೇಳಿಕೆ ನೀಡಿದ್ದೇನೆ ಅನ್ನೋದು ಸುಳ್ಳು. ಗುಜರಾತ್ ಸಿಎಂ ಆಗಿದ್ದಾಗ ಮೋದಿ ಏನ್ ಕೇಳಿದ್ರೋ ಗೊತ್ತಿಲ್ಲ. TV5 ಕನ್ನಡಕ್ಕೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಾವು ಕೊಟ್ಟಂತ ಹೇಳಿಕೆಯ ಮೇಲೆ ಮತ್ತೆ ನಾನು ಬದ್ಧನಾಗಿದ್ದೇನೆ ಅಂತ ಪುನರುಚ್ಚಾರವನ್ನ ಮಾಡಿದ್ದಾರೆ. ದೇಶದ್ರೋಹಿಗಳನ್ನ ಗುಂಡಿಟ್ಟು ಕೊಲ್ಲಬೇಕು ಅನ್ನುವಂತ ಹೇಳಿಕೆಗೆ ಮತ್ತೆ ಸಮರ್ಥನೆ ಕೊಟ್ಕೊಂಡಿದ್ದಾರೆ. ಈ ಬಗ್ಗೆ ಈಶ್ವರಪ್ಪನವರ ಜೊತೆ ನಮ್ಮ ಪ್ರತಿನಿಧಿ ದಶರಥ್ ಚಿಟ್ಚಾಟ್ ಮಾಡಿದ್ದಾರೆ. ಏನ್ ಹೇಳಿದ್ರು ಕೇಳೋಣ. ದೇಶ ವಿಭಜನೆಯ ಮಾತಾಡಿದ ನಂತರದಲ್ಲೇ ಅನೇಕ ವಾದ ವಿವಾದಗಳು ಚರ್ಚೆ ಆಗ್ತಾ ಇದ್ದಾವೆ. ಅದರಲ್ಲೂ ಹಿರಿಯ ಬಿಜೆಪಿ ನಾಯಕ ಹಾಗೂ ಮಾಜಿ DCM ಆಗಿರುವಂತಹ ಕೆಎಸ್ ಈಶ್ವರಪ್ಪನವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ದೇಶದ್ರೋಹಿಗಳಿಗೆ ಗುಂಡಿಕ್ಕಿ ಕೊಲ್ಲುವಂತ ಕಾನೂನನ್ನು ತರಬೇಕು ಅಂತ ಹೇಳಿ. ಇದೀಗ ಖುದ್ದು ಈಶ್ವರಪ್ಪನವರ ನಮ್ಮ ಜೊತೆ ಇದ್ದಾರೆ, ಮಾತನಾಡ್ಸೋಣ. ಸರ್, ತಾವು ಹೇಳಿಕೆ ಕೊಟ್ಟಿದ್ರಿ, ಅದಾದ ನಂತರದಲ್ಲಿ ಅನೇಕ ರೀತಿಯ ಚಿತ್ರಗಳನ್ನ ತಾವು ಕೇಳ್ತಾ ಇದ್ದೀರಿ. ಏನು ಹೇಳಕ್ಕೆ ಇಲ್ಲ, ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧ. ಯಾರು ಕನ್ಯಾಕುಮಾರಿಯಿಂದ ಕಾಶ್ಮೀರ, ಇದರಲ್ಲಿ ಭಾರತ್ ಮಾತೆ ಅಂತ ನಾವು ಕರಿತೀವಿ, ಆ ತಾಯಿಯನ್ನು ಛಿದ್ರ ಮಾಡಕ್ಕೆ ಹೊರಟಿದ್ದೀವಿ ನಾವು ಅನ್ನೋಂಥ ಮಾತನ್ನು DK ಸುರೇಶ್ ಅವರು ಹೇಳಿದ್ದಾರೆ. ದಕ್ಷಿಣ ಭಾರತವೇ ಒಂದು ರಾಷ್ಟ್ರವಾಗಿ ನಾವು ಮಾಡಬೇಕು ಅನ್ನೋದು ಬೇಡಿಕೆ ಇರಬೇಕಾಗತ್ತೆ ಅಂತ ಅವ್ರ ಹೇಳಿಕೆಯನ್ನು ಈಗಲೂ ನಾನು ಖಂಡನೆ ಮಾಡ್ತೇನೆ. ಇದು ರಾಷ್ಟ್ರದ್ರೋಹದ ಹೇಳಿಕೆ. ಇದನ್ನು ಅವರ ಅಣ್ಣ DK ಶಿವಕುಮಾರ್ ಕೂಡ ಸ್ವಾಗತ ಮಾಡಿದ್ದು ನನಗೆ ತುಂಬ ಆಶ್ಚರ್ಯ. ಅದೇ ರೀತಿ ವಿನಯ್ ಕುಲಕರ್ಣಿ ಅವರು ಕೂಡ ಅದನ್ನು ಸ್ವಾಗತ ಮಾಡಿದ್ದಾರೆ. ಆದರೆ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಮತ್ತು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಅವರಿಬ್ಬರು ಕೂಡ ಹೇಳಿದ್ದಾರೆ ಇದನ್ನು ನಾವು ಒಪ್ಪಲ್ಲ. ವಿಶೇಷವಾಗಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ, ಕನ್ಯಾಕುಮಾರಿಯಿಂದ ಕಾಶ್ಮೀರ ಬೇರೆ ರೀತಿ ಚರ್ಚೆ ಆಗ್ತಿದೆ. ಕಾನೂನು ತರಬೇಕು ಅಂತ ನೀವು ಹೇಳಿದ್ದೀರಿ, ಬಟ್ ಗುಂಡಿಕ್ಕಿ ಕೊಲ್ಬೇಕು ಅಂತ ಈಶ್ವರಪ್ಪನವರು ಹೇಳಿದ್ದಾರೆ ಅಂತ ಚರ್ಚೆ. ಅಲ್ಲ, ಅವ್ರು ಏನು ಬೇಕಾದ್ರೂ ಸೃಷ್ಟಿ ಮಾಡ್ಕೋಬೋದ್ರಿ. ನಾನು ಗುಂಡಿಕ್ಕಿ ಕೊಲ್ಲಬೇಕು ಅಂತ ಎಲ್ಲೂ ಹೇಳಿಲ್ಲ, ಹೇಳೋದೂ ಇಲ್ಲ. ಅದಕ್ಕೆ ನಮ್ಮ ಪಕ್ಷನೂ ಒಪ್ಪಲ್ಲ, ನಾನು ಒಪ್ಪಲ್ಲ. ನಾನು ಹೇಳಿಕೊಟ್ಟಿರೋದು ಈ ರೀತಿ ಯಾರು ದೇಶ ವಿಭಜನೆ ಮಾಡಬೇಕು ಅಂತ ಹೊರಟಂಥ ರಾಷ್ಟ್ರದ್ರೋಹಿ ಹೇಳಿದ್ದಾರೆ, ಇವ್ರ ಬಗ್ಗೆ ಕಾನೂನು ಕ್ರಮ ತಗೊಂಡು ಒಂದು ಕಾನೂನು ತರಬೇಕು ಅನ್ನೋಂಥ ಒತ್ತಾಯವನ್ನು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾನು ಮಾಡಿದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಇರೋದು ನಾನು, ಅವರು ಕಾನೂನು ಕ್ರಮ ತಗೊಳಕ್ಕೆ ಹೋಗಲಿ, ನಾನು ಹೇಳಿದ್ದೀನಿ ಅನ್ನೋದನ್ನು ಕೋರ್ಟಲ್ಲಿ ತುಂಬ ಸ್ಪಷ್ಟವಾಗಿ ನಾನು ಹೇಳ್ತೀನಿ. ವಿನಯ್ ಕುಲಕರ್ಣಿ ಅವರು ಇವತ್ತೊಂದು ಮಾತು ಹೇಳಿದ್ದಾರೆ. ಈಶ್ವರಪ್ಪನವರು ಚಲಾವಣೆಯಲ್ಲಿ ನಾಣ್ಯ ಅವರ ಮಗನಿಗೆ ಟಿಕೆಟ್ ಕೊಡಿಸೋಕ್ಕೋಸ್ಕರ ಇಷ್ಟೆಲ್ಲ ಭಾಷಣ ಮಾಡ್ತಾ ಇದ್ದಾರೆ. ಜೈಲಿಗಂತೂ ಬಂದಿಲ್ಲ ನಾನು. ಚುನಾವಣೆ ಇಲ್ಲ ನಾಣ್ಯ ಅಂತ ಭಾರತೀಯ ಜನತಾ ಪಾರ್ಟಿ ಯಾವ ಕಾರ್ಯಕರ್ತನೂ ಆಗಲ್ಲ. DK ಶಿವಕುಮಾರ್ ಇರ್ಬೋದು, ವಿನಯ್ ಕುಲಕರ್ಣಿ ಇರ್ಬೋದು, ಎಷ್ಟು ವರ್ಷ ಜೈಲಲ್ಲಿ ಇದ್ದರು, ಯಾಕೆ ಜೈಲಲ್ಲಿ ಇದ್ದರು, ಬೇಲೆಯಲ್ಲಿ ಹಾಕಿದ್ದಾರೆ, ಇದನ್ನು ರಾಜ್ಯದ ಜನಕ್ಕೆ ಗೊತ್ತಿದೆ, ನಾನೇನು ಅವರೇನು ಅಂತ. ಹಾಗಾಗಿ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಕ್ಕೆ ಇಷ್ಟಪಡೋದು. ಎಲ್ಲೋ ಪ್ರಚೋದನಾತ್ಮಕ ಮಾತುಗಳಿಂದಲೇ ಈಶ್ವರಪ್ಪನವರು ಅಸ್ತಿತ್ವ ಕಂಡುಕೊಳ್ತಿದ್ದಾರೆ. ನಾನು ನೋಡ್ರಿ, ಇವ್ರ ಮುಖಾಂತರ ಇವರ ಸರ್ಟಿಫಿಕೇಟ್ ನನಗೆ ಬೇಕಾಗಿಲ್ಲ. ಕಾಂಗ್ರೆಸ್ನವರು ರಾಜ್ಯ ಜನ ಗುರುತಿಸಿದ್ದಾರೆ, ಪಕ್ಷದ ಕಾರ್ಯಕರ್ತರು ಗುರುತಿಸಿದ್ದಾರೆ, ಅಷ್ಟು ಸಾಕು. ಸರ್, ಅಂತಿಮವಾಗಿ ಪ್ರಧಾನಿ ಮೋದಿ ಅವರು ಮನವಿ ಮಾಡಿದ್ದೀನಿ ಸರ್, ಈ ಆ ಕಾನೂನನ್ನು ತರುವ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನ ಆಗುತ್ತೆ. ನಾನು ಮನವಿ ಮಾಡಿದ್ದೇನೆ, ನಾನೊಂದು ಪತ್ರನೂ ಬರ್ತೀನಿ ನರೇಂದ್ರ ಮೋದಿಗೆ. ಈ ರೀತಿ ದೇಶವನ್ನು ವಿಭಜನೆ ಮಾಡೋಂಥ ಕಾಂಗ್ರೆಸ್ನವರು ಯಾರಿದ್ದಾರೆ, ಈ ರೀತಿ ಹೇಳಿಕೆ ಯಾರು ಕೊಡ್ತಾರೆ, ಅವ್ರ ಬಗ್ಗೆ ಗುಂಡಿಟ್ಕೊಂಡಂಥ ಕಾನೂನು ದಯವಿಟ್ಟು ತನ್ನಿ ಏನಂತ ನಾನು ಮೊನ್ನೆ ಹೇಳಿದ್ದೀನಿ. ಒಂದು ಪತ್ರನೂ ಕೂಡ ಅವ್ರು ಬರೀ. ಸರ್, ಒಂದು ಮೂಲಭೂತ ಏನಂತ ಹೇಳಿದ್ರೆ ಅನುದಾನದ ಕೊರತೆ ಆಗ್ತದೆ, ಯಾಕೆ BJP ನಾಯಕರು ಮಾತಾಡೋದಿಲ್ಲ? ಇದು ತುಂಬ ಸ್ಪಷ್ಟ. ನಾನು ಯಾಕೆ ಮಾತಾಡಬೇಕು? ನರೇಂದ್ರ ಮೋದಿನೂ ಉತ್ತರ ಕೊಟ್ಟಾಯಿತು, ನಿರ್ಮಲಾ ಸೀತಾರಾಮನ್ ಕೂಡ ಉತ್ತರ ಕೊಟ್ಟಾಯಿತು ತುಂಬ ಸ್ಪಷ್ಟವಾಗಿ. ನಾವು ಯಾವುದು ಕೂಡ ಬಾಕಿ ಇಲ್ಲ ಅಂತ. ಇವರು ಚುನಾವಣಾ ಸಂದರ್ಭದಲ್ಲಿ ಜನರ ದುಡ್ಡನ್ನು ತಗೊಂಡು ಡೆಲ್ಲಿಗೆ ಹೋಗಿ ಏರ್ ಫ್ಲೈಟ್ ಟಿಕೆಟು, ರೈತರ ತೆರಿಗೆ ದುಡ್ಡು, ಎಲ್ಲವೂ ಊಟ ತಿಂಡಿ ಎಲ್ಲ ಖರ್ಚು ಕೂಡ ರಾಜ್ಯ ಜನರ ದುಡ್ಡು ತಗೊಂಡೋಗಿ ಚುನಾವಣಾ ಪ್ರಚಾರ ಮಾಡಿಬಿಟ್ಟು ಬಂದಿದ್ದಾರೆ. ಇದಕ್ಕೆ ನಾನು ಯಾವುದಕ್ಕೂ ಒಪ್ಪಲ್ಲ. ಒಂದು ಶ್ವೇತಪತ್ರವನ್ನು ಹೊರಡಿಸ್ತೀನಿ. NDA ಸಂದರ್ಭದಲ್ಲಿ ನಿಮ್ಗೆ ಎಷ್ಟು ದುಡ್ಡು ಬಂದಿದೆ, UPA ಸಂದರ್ಭದಲ್ಲಿ ಎಷ್ಟು ದುಡ್ಡು ಬಂದಿದೆ. ಆಗ ಶ್ವೇತಪತ್ರ ಅಧಿಕೃತವಾಗಿ ರಾಜ್ಯ ಸರ್ಕಾರ ಹೊರಟಾಗ ಈಗಾಗಲೇ ಅದಕ್ಕೆ ಉತ್ತರವನ್ನು ಕೂಡ ಕೇಂದ್ರದವರು ಕೊಡಲೇಬೇಕಾಗುತ್ತೆ. ಅವಾಗ ರಾಜ್ಯದ ಜನಕ್ಕೆ ಮುಂದೆ ಅನುದಾನ ಬರಬೇಕು ಬೇಡೋ ಅದು ತುಂಬ ಸ್ಪಷ್ಟ ಆಗುತ್ತೆ. ಕೊನೆ ಪ್ರಶ್ನೆ ಸರ್, ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ಕೂಡ ಅಂದಿನ UPA ಸರ್ಕಾರವನ್ನು ಇದೇ ಪ್ರಶ್ನೆ ಕೇಳಿದ್ರು, ನಾವು ಭಿಕ್ಷುಕರಲ್ಲ, ನಮ್ಮ ಅನುದಾನ ನಮ್ಗೆ ನನಗೆ ಗೊತ್ತಿಲ್ಲ ಅದು. ಎಸ್ ಸರ್.
ಇದಿಷ್ಟು ಮಾಜಿ ಸಚಿವ ಮಾಜಿ DCM KS ಈಶ್ವರಪ್ಪನವರ ಮಾತು. ನಾನು ಹೇಳಿದ್ದ ಹೇಳಿಕೆ ಈಗಲೂ ಕೂಡ ಬದ್ಧನಾಗಿದ್ದೇನೆ. ಯಾವುದೇ ರೀತಿ ಹಿಂಜರಿಯುವಂತ ಪ್ರಶ್ನೆ ಇಲ್ಲ. ಯಾರು ದೇಶದ್ರೋಹದ ಕೆಲಸ ಮಾಡ್ತಾರೆ ಅಂತವರನ್ನ ಗುಂಡಿಕ್ಕಿ ಕೊಲ್ಲುವಂತ ಕಾನೂನನ್ನ ತರಬೇಕು. ಆಗ್ಲೂ ಇದಕ್ಕೂ ಕೂಡ ನಾನು ಬದ್ಧನಾಗಿದ್ದೆ ಅನ್ನುವ ಮಾತನ್ನ ಪುನರಾವರ್ತನೆ ಮಾಡಿದ್ದೇನೆ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಅಶ್ವಥ್ ಸಾವು, TV5 ಬೆಂಗಳೂರು.